ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರೀತಿ ಬೋಟ್ ನೆಕ್ಕಲ್ಲಿ ಈ ರೀತಿ ಬಾಕ್ಸ್ ಶೇಪಲ್ಲಿ ಸ್ಟಿಚ್ ಮಾಡಿರೋದಕ್ಕೆ ಹೇಗೆ ಥ್ರೆಡ್ ಪೈಪಿಂಗ್ನ ಹಾಕಬೇಕು, ಸ್ಟಿಚಿಂಗ್ ಮಾಡಿ ಹೇಗೆ ಥ್ರೆಡ್ ಪೈಪಿಂಗ್ ಹಾಕೋದು, ಇದು ಬಂದು ರೆಡಿ ಥ್ರೆಡ್ ಪೈಪಿಂಗ್ನ ಹೇಗೆ ಅಟ್ಯಾಚ್ ಮಾಡೋದು. ಈ ರೀತಿ ಇನ್ವಿಸಿಬಲ್ ಆಗಿ ಬೊಟಿಕ್ ಸ್ಟೈಲ್ನಲ್ಲಿ ಮಾಡ್ತಾರೆ ಅಲ್ವಾ, ಆ ರೀತಿ ಇನ್ವಿಸಿಬಲ್ ಆಗಿ ನಿಮ್ಮ ಹತ್ರ ಚಿಕ್ಕ ಮಿಷಿನ್ ಇದ್ದರೂ ಕೂಡ ನೀವು ಆ ರೀತಿ ಮಾಡ್ಕೋಬೋದು. ಅದು ಹೇಗೆ ಸ್ಟಿಚ್ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಬಿಗಿನರ್ಸ್ ಆಗಿದ್ದರೂ ಕೂಡ ತುಂಬಾ ಈಸಿಯಾಗಿ ಇದನ್ನು ಸ್ಟಿಚ್ ಮಾಡ್ಬೋದು. ಹೇಗೆ ಅಂತ ಬನ್ನಿ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಫಸ್ಟ್ ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿ ಬಂಡಲ್ ಸಿಗುತ್ತೆ ಗೋಲ್ಡ್ ಕಲರ್ದು. ನಿಮಗೆ ಯಾವ ಕಲರ್ ಸ್ಯಾರಿ ಬಾರ್ಡರ್ ಯಾವ ಕಲರ್ ಇದೆ ಆ ಕಲರ್ಗೂ ಕೂಡ ನೀವು ಇಟ್ಟು ಸ್ಟಿಚ್ ಮಾಡ್ಕೋಬೋದು. ಮಧ್ಯೆ ಇದನ್ನು ಕಟಿಂಗ್ ಮಾಡಿ ಓಪನ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಇವಾಗ ಕಟ್ ಮಾಡಿರೋ ಅಂಥದ್ದನ್ನು ನಾನು ನೆಕ್ಸ್ಟು ಟೈಲರಿಂಗ್ ಕ್ಲಾಸ್ನಲ್ಲಿ ಇವನು ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇದಕ್ಕೇನು ಮಾಡಬೇಕು ಅಂತಂದರೆ, ಇವಾಗ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಹೇಗೆ ಅಂತ ಹತ್ರದಿಂದ ತೋರಿಸ್ತೀನಿ ನೋಡಿ. ಸೊ ಈ ರೆಡಿಮೇಡ್ ಬ್ಲೌಸಲ್ಲಿ ಈ ರೀತಿ, ರೆಡಿಮೇಡ್ ಪೈಪಿಂಗಲ್ಲಿ ಈ ರೀತಿ ಪೈಪಿಂಗ್ ಕೊಟ್ಟಿರ್ತಾರೆ ಅಲ್ವಾ, ಅದರ ಪೈಪಿಂಗ್ ಕೊನೆಗೆ ನಾವು ಸ್ಟಿಚ್ ಹಾಕೋಬೇಕು. ನೋಡಿ, ಈ ರೀತಿ ಕರ್ವಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕು. ಆಗ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಅದು ನಮಗೆ ಯಾವ ಕಡೆ ಬೇಕೋ ಆ ಕಡೆ ಈ ರೀತಿ ತಿರುಗಿಸ್ಕೋಬೋದು. ನೋಡಿ, ಹೀಗೆ ಯಾವ ಕಡೆಗೆ ಬೇಕೋ ಆ ಕಡೆ ತಿರುಗಿಸ್ಕೋಬೋದು. ಆ ರೀತಿ ಒಂದು ಕಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ನೋಡಿ, ಮತ್ತೆ ಒಂದು ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಅದನ್ನು ತಿರುಗಿಸ್ಕೊಂಡು ಪೈಪಿಂಗ್ ಕೊನೆಗೆ ಸ್ಟಿಚ್ ಹಾಕೋಬೇಕು. ನೋಡಿ, ನಾನು ಇವಾಗ ಪೈಪಿಂಗಲ್ಲಿ ಇದೆ ಅಲ್ವಾ, ಅದ್ರ ಕೊನೆಗೆ ಸ್ಟಿಚ್ ಹಾಕೊಳ್ಳಿ. ಆವಾಗ ಮಾತ್ರ ನಿಮಗೆ, ನೀವೇನಾದರೂ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಎರ್ಜಸ್ಗೆ ಸ್ಟಿಚ್ ಹಾಕೊಳ್ತಾ ಹೋಗಬೇಕು. ನೋಡಿ, ಒಂದು ಅರ್ಧ ಇಂಚಷ್ಟು ಬಟ್ಟೆ ಮುಂದಕ್ಕೆ ಇದೆ, ಇಲ್ಲಿ ಎರ್ಜಸ್ಗೆ ಸ್ಟಿಚ್ ಹಾಕೋತಾ ಹೋಗಬೇಕು. ನಾನು ಆರೋ ಮಾರ್ಕ್ ಮಾಡಿ ತೋರಿಸ್ತೀನಿ ರೀ. ನೋಡಿ, ಇವಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಆ ಮಾರ್ಕ್ ನೇರಕ್ಕೆ ಆ ರೀತಿ ಪೈಪಿಂಗು ಎಲ್ಲಿದೆ ಅದ್ರ ನೇರಕ್ಕೆ ನೀವು ಸ್ಟಿಚ್ ಹಾಕ್ಕೊಳ್ಬೇಕು. ನಾನು ಆರೋ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನೋಡಿ, ಆ ಎರ್ಜಸ್ಗೆ ನೀವು ಸ್ಟಿಚ್ ಹಾಕ್ಕೋಬೇಕು. ಆವಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲ ಅಂತಂದರೆ ನಿಮಗೆ ಈ ಕಡೆ ಸೈಡ್ ಆ ಕಡೆ ಸೈಡ್ ಆದರೆ ಪೈಪಿಂಗ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಕೂರೋದಿಲ್ಲ. ಇದಾದ ನಂತರ ನಾವು ಆ ಕಡೆ ಸೈಡ್ಲಿ ಮಾಡಿದ್ವಿ ಅಲ್ವಾ, ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಕಟ್ ಕೊಡಬೇಕು. ಪೈಪಿಂಗ್ವರೆಗೂ ಕೂಡ ಕಟ್ ಮಾಡಬೇಡಿ, ಸ್ವಲ್ಪ ಹಿಂದಕ್ಕೆ ಬಟ್ಟೆ ಮಾತ್ರ ಕಟ್ ಮಾಡಿ. ಆವಾಗ ಈ ರೀತಿ ಅದನ್ನು ರೊಟೇಟ್ ಮಾಡ್ಕೋಬೋದು. ನಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಈ ರೀತಿ ತಿರುಗಿಸ್ಕೋಬೋದು. ನೋಡಿ, ಹೀಗೆ ನಾನು ಕಟ್ ಮಾಡಿದ್ದೀನಿ ಅಲ್ವಾ, ಆ ರೀತಿ ಕಟ್ ಮಾಡಿಕೊಂಡು ಪೂರ್ತಿಯಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಾದ ನಂತರ ಇವಾಗ ಇದನ್ನು ಸ್ಯಾರಿ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇದನ್ನು ಇವಾಗ ಸ್ಯಾರಿ ಫ್ಯಾಬ್ರಿಕ್ನ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡು ನಾವು ಪೈಪಿಂಗ್ನ ಸ್ಟಿಚ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಈ ರೀತಿ ಮೇಲ್ಗಡೆ ಉಲ್ಟಾ ಇಡಬೇಕು. ನೋಡಿ, ಇವಾಗ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಉಲ್ಟಾ ಇಡಬೇಕು. ನೋಡಿ, ನಾವಿಲ್ಲಿ ಪೈಪಿಂಗ್ ಸ್ಟಿಚ್ ಮಾಡಿರೋದು ಈ ಕಡೆ ಸೈಡ್ ಇದೆ, ಅದನ್ನು ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಅದು ಉಲ್ಟಾ ನಿಮಗೆ ಪೈಪಿಂಗ್ ಅನ್ನೋದು ಬರುತ್ತೆ. ಇದಕ್ಕೂ ಮುಂಚೆ ನಾನು ಫಸ್ಟು ಕೆಳಗಡೆ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ ಸೊಂಟದ ಹತ್ರ. ಅದಾದ ನಂತರ ನಮಗೆ ಮೇಲೆ ಅದನ್ನು ಕರೆಕ್ಟಾಗಿ ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ತೆಗಿತು ಅಂತಂದರೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಫಸ್ಟು ಕೆಳಗಡೆ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಒಂದು ಅರ್ಧ ಇಂಚಷ್ಟು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದೇ ಗ್ಯಾಪ್ಗೆ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಇದಾದ ನಂತರ ಅದು ಡಿಸೈನ್ ಹೇಗಿದೆ ಅದಕ್ಕೆ ಕರೆಕ್ಟಾಗಿ ಇಟ್ಟು ನೀವು ಗುಂಡ್ಪಿನ್ಗಳನ್ನ ಹಾಕ್ಕೊಂಡ್ಬಿಡಿ. ಆವಾಗೇನಾಗುತ್ತೆ, ಬಟ್ಟೆ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋದಿಲ್ಲ. ಸೊ ನಾನು ಇವಾಗ ತೋರಿಸ್ತೀನಿ ನೋಡಿ ಹೇಗೆ ಅಂತ. ಇದನ್ನು ಈ ರೀತಿ ಸ್ಟ್ರೈಟ್ ಇಟ್ಕೊಂಡು, ಬಟ್ಟೆ ಇದು ತುಂಬಾ ಸ್ಮೂತ್ ಇದೆ ಅಲ್ವಾ, ಅದಕ್ಕೋಸ್ಕರ ಬಟ್ಟೆ ಆ ಕಡೆ ಈ ಕಡೆ ಹೋಗುತ್ತೆ. ಅದಕ್ಕೋಸ್ಕರ ಗುಂಡ್ಪಿನ್ನ ಹಾಕ್ಕೊಂಡ್ಬಿಟ್ರೆ ನಿಮಗೆ ಸ್ಟಿಫಾಗಿ ಕೂರುತ್ತೆ. ನೀವು ಸ್ಟಿಚಿಂಗ್ ಮಾಡುವಾಗಲೂ ಕೂಡ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೂ ಕೂಡ ತುಂಬಾ ಈಸಿ ಆಗುತ್ತೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ. ನೋಡಿ, ಈ ರೀತಿ ಪಿನ್ನ ಹಾಕ್ಕೊಂಡ್ಬಿಡಿ. ಪಿನ್ ಹಾಕ್ಕೊಂಡ್ಬಿಟ್ಟು ಇವಾಗ ಇದು ಹೊಲಿಗೆ ಎಲ್ಲಿಗೆ ಬರಬೇಕು ಅಂತಂದರೆ, ನಾವು ಹಿಂದೆ ಹೊಲಿಗೆ ಹಾಕಿರೋದು ಕಾಣಿಸ್ತಾ ಇರುತ್ತೆ. ಸೊ ನಾವು ಪೈಪಿಂಗ್ ನೇರಕ್ಕೆ ಹೊಲಿಗೆ ಹಾಕಿರ್ತೀವಿ ಅಲ್ವಾ, ಅದು ಕಾಣಿಸ್ತಾ ಇರುತ್ತೆ. ಅದ್ರ ಮೇಲ್ಗಡೆನೇ ಹೊಲಿಗೆ ಹೋಗಬೇಕು. ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗಬೇಡಿ. ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ಅದು ಪೈಪಿಂಗ್ ಥರ ಕಾಣಿಸೋದಿಲ್ಲ, ಲೇಸ್ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಕರ್ವಲ್ಲಿ ಕೂಡ ಅಷ್ಟೇ, ಅದು ಹೇಗಿದೆ ಅದೇ ರೀತಿ ಹೊಲಿಗೆನ ಹಾಕೊಳ್ತಾ ಬನ್ನಿ. ಈ ರೀತಿ ಬಾಕ್ಸ್ ಶೇಪಲ್ಲಿ ಇದ್ದರೆ ಬಾಕ್ಸ್ ಶೇಪಲ್ಲಿ ಹಾಕ್ಕೊಳ್ಳಿ, ರೌಂಡ್ ಶೇಪಲ್ಲಿ ಇತ್ತು ಅಂತಂದರೆ ರೌಂಡ್ ಶೇಪಲ್ಲಿ ಹಾಕ್ಕೊಳ್ಳಿ. ಸೊ ಇದನ್ನು ನಾವು ಇವಾಗ ಇನ್ಔಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಅದು ಪೈಪಿಂಗ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು, ಹೇಗೆ ಹೊಲಿಗೆ ಇದೆ ಅದು
ಅದೇ ಹೊಲಿಗೆಗೆ ನೇರವಾಗಿ ಹಾಕ್ಕೊಳ್ತಾ ಹೋಗಬೇಕು. ಸೊ ನಾನು ನೆಕ್ಸ್ಟ್ ಟೈಲರಿಂಗ್ ಕ್ಲಾಸಲ್ಲಿ ಇದೆಲ್ಲರದ್ದು ವೀಡಿಯೋಗಳನ್ನೂ ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಇದನ್ನು ಏನಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಆಲ್ರೆಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಯಾರಿಗೆಲ್ಲ ಸ್ವಲ್ಪ ಟಚ್ ಇತ್ತು ಟೈಲರಿಂಗಲ್ಲಿ ಅಂತಂದರೆ ಅವರು ಈ ಡಿಸೈನ್ಗಳನ್ನ ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಪೂರ್ತಿಯಾಗಿ ಇದಾದಮೇಲೆ ಎಕ್ಸ್ಟ್ರಾ ಪೀಸನ್ನೆಲ್ಲ ಕಟಿಂಗ್ ಮಾಡಿ ತೆಗೆದುಬಿಟ್ಟೋಣ. ಎಕ್ಸ್ಟ್ರಾ ಪೀಸ್ ಎಲ್ಲಿ ಕಟ್ ಮಾಡಬೇಕು ಅಂತಂದರೆ ಥ್ರೆಡ್ ಪೈಪಿಂಗಿಂದ ಸ್ವಲ್ಪ ಈ ಕಡೆಗೆ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಎರ್ಜಸ್ಗೆ ಕಟ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಸ್ವಲ್ಪ ಈ ರೀತಿ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಅದನ್ನೆಲ್ಲಕ್ಕೂ ಕೂಡ ನಾಚು ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಕತ್ರಿಲಿ ಸ್ವಲ್ಪ ಈ ರೀತಿ ನಾಚು ಹಾಕ್ಕೊಳ್ಳಿ. ಆವಾಗ ನಿಮಗೆ ಶೇಪ್ ಅನ್ನೋದು ಬರುತ್ತೆ. ಸೊ ಅಲ್ಲೂ ಕೂಡ ಅಷ್ಟೇ ಸ್ವಲ್ಪ ಎಲ್ಲ ಸೈಡು ಕೂಡ ಒಂದೊಂದು ನಾಚು ಹಾಕ್ಕೊಳ್ಳಿ. ಶೇಪ್ ಬರಬೇಕು ಅಂತಂದರೆ ನೀವು ನಾಚು ಹಾಕಲೇಬೇಕು, ಇಲ್ಲ ಅಂತಂದರೆ ನಿಮಗೆ ಗೊನ್ನಾಗುತ್ತೆ. ಸೊ ಸುಮಾರು ಜನ ಕೇಳಿದ್ರಿ ಅಲ್ವಾ ಗೊನ್ನೆ ಏನಕ್ಕೆ ಗೊನ್ನಾಗುತ್ತೆ ಅಂತ. ಇದಕ್ಕೋಸ್ಕರನೇ ಶೇಪ್ ಹಾಕಲಿಲ್ಲ ಅಂತಂದರೆ ನಿಮಗೆ ಕರೆಕ್ಟಾಗಿ ಕೂರೋದಿಲ್ಲ, ಅದು ನಿಮಗೆ ಗೊನ್ನಾಗುತ್ತೆ. ಸೊ ಈ ರೀತಿ ನೀಟಾಗಿ ಹಾಕ್ಕೊಂಡು ಇದಾದಮೇಲೆ ಇವಾಗ ಇದನ್ನು ಇನ್ನೌಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಒಳಗಡೆ ಕೈ ಹಾಕ್ಬಿಟ್ಟು ಉಲ್ಟಾ ತೆಗೀತು ಅಂತಂದರೆ ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಥ್ರೆಡ್ ಪೈಪಿಂಗ್ ರೆಡಿ ಆಗುತ್ತೆ. ಸೊ ನೋಡಿ ಈ ರೀತಿ ಬಟ್ಟೆನೂ ಕೂಡ ಅದು ಒಳಗಡೆ ಹೊಂಟೋಗಿರುತ್ತೆ ಅಲ್ವಾ ಬೋಟ್ ನೆಕ್ ಹತ್ರ, ಅದನ್ನು ಈ ರೀತಿ ಎಳ್ಕೋಬೇಕು. ಎಳ್ಕೊಂಡು ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡಾದಮೇಲೆ ನೀವು ಅದ್ರ ಮೇಲ್ಗಡೆ ಬೇಕು ಅಂತಂದರೆ ಸ್ಟಿಚ್ ಹಾಕೋಬೋದು, ಇಲ್ಲ ಅಂತಂದರೆ ಐರನ್ ಕೂಡ ಮಾಡ್ಕೋಬೋದು. ಬೆಟರ್ ಅಂತಂದರೆ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಐರನ್ಗಿಂತ ಬೆಟರ್ ಅದು. ಸ್ಟಿಚ್ ಎಲ್ಲಿಗೆ ಬರುತ್ತೆ ಅಂತಂದರೆ ಅದು ಪೈಪಿಂಗ್ ಒಳಗಡೆ ಹೋಗುತ್ತೆ, ನಿಮಗೆ ಸ್ಟಿಚ್ಚು ಕಾಣಿಸೋದಿಲ್ಲ. ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ. ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ. ಇವಾಗ ಅದು ಸ್ಟಿಚ್ ಅನ್ನೋದು ನಿಮಗೆ ಯಾವುದೇ ಕಾರಣಕ್ಕೂ ಅಷ್ಟೊಂದೇನು ಕಾಣಿಸೋದಿಲ್ಲ. ನೋಡಿ ಈ ರೀತಿ ಪೈಪಿಂಗ್ ಮೇಲ್ಗಡೆನೇ ಸ್ಟಿಚ್ ಹೋಯ್ತು ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಅನ್ನೋದು ಕಾಣೋದಿಲ್ಲ. ಇವಾಗ ನೋಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಲ್ವಾ, ಸ್ವಲ್ಪನೂ ಕೂಡ ಕಾಣಿಸ್ದೇ ಇರೋ ರೀತಿ ಸ್ಟಿಚ್ ಹಾಕೋಬೋದು. ಇಷ್ಟೇ, ತುಂಬಾ ಈಸಿಯಾಗಿ ಇದನ್ನು ರೆಡಿ ಮಾಡ್ಕೋಬೋದು. ಇದಾದ ನಂತರ ಫ್ರಂಟ್ ಪಾರ್ಟಲ್ಲೂ ಕೂಡ ತೋರಿಸ್ತೀನಿ ಹೇಗೆ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಅಂತ. ನೋಡಿ ಹೀಗೆ ಪ್ರತಿಯೊಂದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಕರ್ವ್ ಇರೋ ಕಡೆ ಸ್ವಲ್ಪ ಟೆನ್ಷನ್ನ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಮ್ಮದು ದೊಡ್ಡ ಮಿಷಿನ್ ಆಗಿರೋದ್ರಿಂದ ಕಾಲಲ್ಲಿ ಟೆನ್ಷನ್ನ ಮೇಲಕ್ಕೆ ಎತ್ಕೋಬೋದು, ಇಲ್ಲಾಂತಂದರೆ ನೀವು ಈ ರೀತಿ ಟೆನ್ಷನ್ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ನೋಡಿ ಎರಡೂ ಸೈಡ್ ಕೂಡ ಈ ರೀತಿ ನೀಟಾಗಿ ರೆಡಿ ಆಯಿತು. ಇವಾಗ ಇದಿಷ್ಟು ರೆಡಿ ಆದಮೇಲೆ ಇದನ್ನು ಪೂರ್ತಿ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ನೋಡಿ ಈ ರೀತಿ ಬಟ್ಟೆ ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗದೇ ಇರೋ ರೀತಿ ನೀಟಾಗಿ ಇಟ್ಕೊಂಡು ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡಾದಮೇಲೆ ಇವಾಗ ಫ್ರಂಟ್ ಸೈಡ್ನ ಹೇಗೆ ಹೊಲಿಯೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಇದನ್ನು ಕೂಡ ಅಷ್ಟೇ, ನೀವು ಎಲ್ಲಿ ಕಟಿಂಗ್ ಮಾಡ್ಕೊಂಡಿರ್ತೀರಲ್ವ ಅದ್ರ ಸೈಡು ನೀವು ಈಗ ಆಪೋಸಿಟ್ ಇಟ್ಕೋಬೇಕು. ಈ ರೀತಿ ಆಪೋಸಿಟ್ ಇಟ್ಕೊಂಡು ಅದ್ರ ಮೇಲ್ಗಡೆ ಇವಾಗ ಪೈಪಿಂಗ್ನ ಹಾಕೋಬೇಕು. ನೋಡಿ ನಾನು ಆ ಕಡೆ ಸೈಡು ಕಟ್ ಮಾಡಿದ್ದು, ಅದನ್ನೇನು ಮಾಡಬೇಕು ಈ ಕಡೆ ಸೈಡು ತಿರುಗಿಸಿ ಇಟ್ಕೊಳ್ಳಿ. ತಿರುಗಿಸಿ ಇಟ್ಕೊಂಡಾದಮೇಲೆ ಇದ್ರ ಮೇಲ್ಗಡೆನೂ ಅಷ್ಟೇ ನೀವು ಅದರಲ್ಲಿ ನಾವು ಹೇಗೆ ಪೈಪಿಂಗ್ನ ಹಾಕ್ಕೊಂಡ್ವಿ ಅಲ್ವಾ ಅದೇ ರೀತಿ ಇಲ್ಲೂ ಕೂಡ ಥ್ರೆಡ್ ಪೈಪಿಂಗ್ನ ಫಸ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇದು ಕೂಡ ಅಷ್ಟೇ ಎರ್ಜಸ್ಗೆ ಪೈಪಿಂಗ್ ಎಲ್ಲಿದೆ ಅಲ್ವಾ ಅಲ್ಲಿಗೆ ಸ್ಟಿಚ್ ಬರಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಕೂರುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ನೋಡಿ ಅಲ್ಲಿ ಒಂದು ಕಟ್ ಕೊಡಬೇಕು. ಅಲ್ಲಿ ನಾವು ಹೆಂಗಿದ್ರು ಕಟ್ ಮಾಡಿದ್ದೀವಿ ಅಲ್ವಾ ಅಲ್ಲಿಗೆ ಒಂದು ಕಟ್ ಕೊಡಬೇಕು. ಇಲ್ಲಾಂತಂದರೆ ಥ್ರೆಡ್ ಪೈಪಿಂಗ್ನ ತಿರುಗಿಸೋದಕ್ಕಾಗೋದಿಲ್ಲ. ಅದು ಫಿನಿಶಿಂಗ್ ಬರಬೇಕು ಅಂತಂದರೆ ಎಲ್ಲೆಲ್ಲಿ ಮೂಲೆ ಇರುತ್ತೆ ಅಲ್ಲೆಲ್ಲ ಒಂದು ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡಿದಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ದಾರ ತೀರೋಯ್ತು. ಮತ್ತೆ ಇದನ್ನು ಸ್ಟಿಚ್ ಮಾಡ್ಕೋತೀನಿ. ಕೆಳಗಡೆ ದಾರ ಮುಗಿದೋಯ್ತು. ಇವಾಗ ಇದನ್ನು ಹಾಕ್ಕೊಂಡು ಮತ್ತೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ ಇದನ್ನು ಈ ರೀತಿ ಪೂರ್ತಿಯಾಗಿ ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ಅಷ್ಟೇ ಸೀರೆ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ಹಾಗೆಯೇ ಅದರಲ್ಲಿ ನಾವು ಹೇಗೆ ಸ್ಟಿಚ್ ಮಾಡಿದ್ವಿ ಅದೇ ರೀತಿ ಇದನ್ನು ಕೂಡ ಆಪೋಸಿಟ್ ಉಲ್ಟಾ ಇಟ್ಟು ಸ್ಟಿಚ್ ಮಾಡಬೇಕು. ಈ ರೀತಿ ಇದಿರೋದನ್ನು ಇದ್ರ ಮೇಲ್ಗಡೆ ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು.
ಅದರಲ್ಲಿ ಹೇಗೆ ಇಟ್ಕೊಂಡ್ವಿ ಅದೇ ರೀತಿ. ಯಾಕಂತಂದರೆ ನೀವು ಸ್ಟ್ರೈಟ್ ಇಟ್ಕೋತು ಅಂತಂದರೆ ಅಲ್ಲಿ ಪೈಪಿಂಗ್ ಹೇಗೆ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಸೊ ಒಬ್ಬೊಬ್ಬರು ಮರ್ತು ಬಿಡ್ತಾರೆ. ನಾನೇ ಫಸ್ಟ್ ಸ್ಟಿಚ್ ಮಾಡುವಾಗ ಮರ್ತೋಗಿ ಸ್ಟ್ರೈಟ್ ಇಟ್ಕೊಂಡು ಸ್ಟಿಚ್ ಮಾಡ್ತಿದ್ದೆ. ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ. ಇದನ್ನು ಸ್ಟಿಚ್ ಮಾಡಿಕೊಂಡು ಇದನ್ನು ಅಷ್ಟೇ ಇನ್ನೌಟ್ ಮಾಡ್ತು ಅಂತಂದರೆ ಇದು ಕೂಡ ನಿಮಗೆ ರೆಡಿಯಾಗಿ ಹೋಗುತ್ತೆ. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡಾದಮೇಲೆ ಮೇಲ್ಗಡೆ ಅಲ್ಲಿಯೂ ಕೂಡ ಒಂದು ನಾಚು ಹಾಕ್ಕೊಳ್ಳಿ. ಮೂಲೆ ಹತ್ರ ಅಲ್ವಾ, ಮೂಲೆ ಹತ್ರ ಒಂದು ನಾಚು ಹಾಕೊಂಡ್ರೆ ನಿಮಗೆ ಮೂಲೆ ಅನ್ನೋದು ಕರೆಕ್ಟಾಗಿ ಬರುತ್ತೆ ಅಲ್ಲಿ. ನೋಡಿ ಈ ರೀತಿ. ಇದಾದಮೇಲೆ ಇದನ್ನು ಕೂಡ ಅಷ್ಟೇ ಪೂರ್ತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇದು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಈ ರೀತಿ ಬಟ್ಟೆಗಳನ್ನ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.